ನೀವು ಒಂದು ಟಾಡ್ಲರ್, ಬೇಬಿ, ಆಟಿಸಮ್ ಅಥವಾ ADHD ಇರುವ ಮಗುವಿನ ಅಪ್ಪ ಅಮ್ಮ ಆಗಿದ್ದಾರೆ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಬೆಸ್ಟ್ ಪೇರೆಂಟ್ ಆಗೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಸಮಯವನ್ನು ನಿಮ್ಮ ಮಕ್ಕಳಿಗೋಸ್ಕರನೇ ಕೊಡ್ತಾ ಇದ್ದೀರಾ. ಆದರೆ ನಿಮಗೋಸ್ಕರ ನೀವು ಯಾವಾಗ ಟೈಮ್ ತಗೊಳ್ತಾ ಇದ್ದೀರಾ? ಇದು ನಿಮ್ಮ ಮಕ್ಕಳಿಗಾಗಿ ಅಲ್ಲ, ನಿಮಗಾಗಿ. ವಿಶೇಷವಾಗಿ ನೀವು ತಾಯಿಯಾಗಿದ್ದರೆ ದಿನದಲ್ಲಿ ಅಟ್ಲೀಸ್ಟ್ 15 ನಿಮಿಷ ನಿಮಗೋಸ್ಕರ ತಗೋಬೇಕು. ನೀವು ರಿಲ್ಯಾಕ್ಸ್ ಆಗೋ ಹಾಗೆ ಅಥವಾ ಕಾಮ್ ಆಗೋ ಹಾಗೆ ಏನಾದರೂ ಮಾಡಬೇಕು. ನೀವು ಫ್ಲೈಟ್ಸಲ್ಲಿ ಅನೌನ್ಸ್ಮೆಂಟ್ ಕೇಳಿರ್ತೀರ, ಫಸ್ಟ್ ವೇರ್ ಯುವರ್ ಓನ್ ಆಕ್ಸಿಜನ್ ಮಾಸ್ಕ್, ದೆನ್ ಹೆಲ್ಪ್ ಅದರ್ಸ್. ಈ ರೂಲ್ ಲೈಫಲ್ಲೂ ಅಪ್ಲೈ ಆಗುತ್ತೆ. ಮೊದಲು ನೀವು ಚೆನ್ನಾಗಿರಬೇಕು, ಆಗ ಮಾತ್ರ ಇತರರ ಬಗ್ಗೆ ಕಾಳಜಿ ವಹಿಸಬಹುದು. ನನಗೆ ಅರ್ಥ ಆಗುತ್ತೆ, ನಿಮ್ಮ ಮಗುವಿನ ಕಾಳಜಿನೇ ನಿಮ್ಮ ಫಸ್ಟ್ ಪ್ರಯಾರಿಟಿ. ಆದರೆ ನಿಮಗೆ ಟೈಮ್ ಸಿಗ್ತಿಲ್ವಾ? ಕೆಲಸ ತುಂಬ ಇದೆಯಾ? ಅದರಲ್ಲಿ ನೀವು ವರ್ಕಿಂಗ್ ಪ್ಯಾರೆಂಟ್ ಆಗಿದ್ದರೆ ಅದು ಇನ್ನೂ ಕಷ್ಟ. ದಿನಕ್ಕೆ 15 ನಿಮಿಷ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ 30 ನಿಮಿಷ ನಿಮಗೋಸ್ಕರ ಅಲೋಕೇಟ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಗ್ರೂಪ್ ಸಹ ಜಾಯ್ನ್ ಆಗ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು. ಅವರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಜೊತೆ ನೀವು ನಿಮ್ಮ ಕನ್ಸರ್ನ್, ಗಿಲ್ಟ್ಸ್, ಫಿಯರ್ಸ್ ಇದನ್ನೆಲ್ಲ ಹಂಚ್ಕೋಬೋದು. ನೀವು ನಮ್ಮ ಪೇರೆಂಟ್ ಸರ್ಕಲ್ ಗ್ರೂಪ್ ಸಹ ಜಾಯ್ನ್ ಆಗ್ಬೋದು. ಇಲ್ಲಿ ನಾವು ಈ ಥರ ಸಪೋರ್ಟ್ಗಳನ್ನು ಕೊಡ್ತೀವಿ. ನಿಮ್ಮ ಮಗುವಿಗೆ ಬೇಕಾದಂತಹ ಪ್ರೊಫೆಷನಲ್ ಸಪೋರ್ಟ್ ಸಹ ಕೊಡ್ತೀವಿ. ಈ ಗ್ರೂಪ್ನ ಜಾಯ್ನ್ ಆಗಬೇಕಂತೆ ಪೇರೆಂಟ್ ಸರ್ಕಲ್ ಅಥವಾ ಪೇರೆಂಟ್ ಗ್ರೂಪ್ ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಬಿಕಾಸ್ ಯೋರ್ ಚೈಲ್ಡ್ ನೀಡ್ಸ್ ಯು.